ಆಕ್ರೋಶಕ್ಕೆ ಕಾರಣ ಆಗಿತ್ತು. ಬೆಳಗಾವಿಯ ಮುಗುಳಿಹಾಳ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ವಿದ್ಯುತ್ ತಗುಲಿ ಹೆಸ್ಕಾಂ ಸಿಬ್ಬಂದಿ 25 ವರ್ಷದ ಮಾರುತಿ ಅವಲಿ ಜೀವ ಬಿಟ್ಬಿಟ್ಟಿದ್ದಾನೆ. ಮೃತದೇಹ ವಿದ್ಯುತ್ ಕಂಬದಲ್ಲೇ ನೇತಾಡ್ತಾ ಇದೆ. ಸುಮಾರು 3 ಗಂಟೆಗಳ ಕಾಲ ನೇತಾಡಿದ್ರು ಅಧಿಕಾರಿಗಳು ಸ್ಥಳಕ್ಕೆ ಬರಲಿಲ್ಲ. ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ಮುಗುಳಿಹಾಳ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ವಿದ್ಯುತ್ ಕಂಬಕ್ಕೆ ಹತ್ತಿದ್ದಾನೆ, ದುರಸ್ತಿಯನ್ನ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಏನೋ ಎಡವಟ್ಟಾಗಿದೆ. ವಿದ್ಯುತ್ತನ್ನ ಕಂಪ್ಲೀಟ್ ಸ್ಥಗಿತ ಮಾಡಿ ಈ ಕೆಲಸಗಳನ್ನ ಮಾಡಬೇಕು. ಎಡವಟ್ಟಾದ್ರೆ ಈ ರೀತಿಯಾದಂತಹ ದುರಂತಗಳು ಸಂಭವಿಸುತ್ತೆ. ಅದೇ ಆಗ್ಬಿಟ್ಟಿದೆ ಮಾರುತಿ ಅವಲಿ ವಿಚಾರದಲ್ಲಿ. ಮೇಲ್ಗಡೆ ಹತ್ತಿ ದುರಸ್ತಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ವಿದ್ಯುತ್ ತಗುಲಿ ಏಕಾಏಕಿ ಜೀವ ಬಿಟ್ಟಿದ್ದಾರೆ ಮಾರುತಿ ಅವಲಿ. ಅದಾದಂತಹ ನಂತರದಲ್ಲಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ಲಾಗುತ್ತೆ. ಆದ್ರೆ ಮಾಹಿತಿ ಕೊಟ್ಟು 3 ಗಂಟೆಯಾದ್ರೂ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ. ಸ್ಥಳಕ್ಕೆ ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಬಂದಿಲ್ಲ. ಮೃತದೇಹವನ್ನ ಕೆಳಕ್ಕಿಳಿಸುವಂತಹ ಕೆಲಸವನ್ನ ಮಾಡಲಿಲ್ಲ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡಲಿಲ್ಲ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಳಗಾವಿಯ ಮುಗುಳಿಹಾಳ ಗ್ರಾಮದಲ್ಲಿ, ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕು, ಆ ತಾಲೂಕಿನ ಮುಗುಳಿಹಾಳ ಅನ್ನುವಂತಹ ಗ್ರಾಮ, ಆ ಗ್ರಾಮದಲ್ಲಾಗಿರುವಂತಹ ದುರ್ಘಟನೆ ಇದು. ಮಾರುತಿ ಅವಲಿ ಬಗರನಾಳ ಅನ್ನುವಂತಹ ಗ್ರಾಮದಲ್ಲಿ